ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗೆ ಬೆಳೆದಲ್ಲೋ, ಹುಟ್ಟಿ ಬರುವ ಮೊದಲು ಜೀವಕ್ಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿಬಿಟ್ಟಳಲ್ಲೋ. ಒಬ್ಬ ಮಗ ನೀ ಮುಪ್ಪಿಗೆ ಆಸರಿ ಅಂತ ತಿಳಿಯಿತಲ್ಲೋ, ನಿನ್ನ ಮ್ಯಾಲ ಜೀವ ಇಟ್ಟಿತಲ್ಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ಜಗದಲ್ಲಿ ಕಾಣು. ಇಂತಹ ಅಸಂಖ್ಯ ಕವನಗಳ ಸಂಗ್ರಹ, ಕಥೆಗಳ ಸಂಗ್ರಹ, ಒಂದು ಅದ್ಭುತವಾದ ಕೃತಿ ಜಾನಪದ ಸಾಹಿತ್ಯದಲ್ಲಿ ಅವ್ವ. ಸಂಪಾದಕರು ಚಂದ್ರಶೇಖರ ವಸ್ತ್ರದ್ ಅವರು. ನಮ್ಮ ದೇಶವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಂದರೆ ಈ ಎರಡೂ ಸಾಹಿತ್ಯಗಳು ಒಟ್ಟೊಟ್ಟಿಗೆ ನಡೀತಾ ಬರುತ್ತೆ. ಒಂದು ಕಡೆ ಶಾಸ್ತ್ರೀಯ ಸಾಹಿತ್ಯ, ಇನ್ನೊಂದು ಕಡೆ ಜನಪದ ಸಾಹಿತ್ಯ. ಶಾಸ್ತ್ರೀಯ ಸಾಹಿತ್ಯವನ್ನು ಪಂಡಿತರು ಪಂಡಿತರಿಗಾಗಿ ಬರೆದರೆ, ಜನಪದ ಸಾಹಿತ್ಯವನ್ನು ಜನಸಾಮಾನ್ಯರು ಜನಸಾಮಾನ್ಯರಿಗಾಗಿಯೇ ಬರೀತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಈ ಜಾನಪದ ಸಾಹಿತ್ಯ ಅನ್ನೋದು ಶಾಸ್ತ್ರೀಯ ಸಾಹಿತ್ಯಕ್ಕಿಂತ ಒಂದು ಗುಂಜಿ ಹೆಚ್ಚಿಗೆ ತೂಗೋದು ಸುಳ್ಳಲ್ಲ. ಯಾಕಂದರೆ ಇಲ್ಲಿ ಯಾವುದೇ ಅಲಂಕಾರಗಳು, ಶಬ್ದಗಳು ಮತ್ತೊಂದೂ ಇಲ್ಲ. ನೇರವಾಗಿ ಹೃದಯವನ್ನು ಮುಟ್ಟುವಂಥ ಕವನಗಳು, ಕಥೆಗಳು ಇಲ್ಲಿ ಉಂಟು. ಈ ಜಾನಪದ ಸಾಹಿತ್ಯದಲ್ಲಿ ಅವ್ವ ಎನ್ನುವ ಈ ಒಂದು ಪುಸ್ತಕದಲ್ಲಿ ಇರತಕ್ಕಂಥ ಬರಹಗಳು ಮೊದಲು ತ್ರಿಪದಿಗಳಲ್ಲಿ ಅವ್ವನನ್ನು ಹೇಗೆ ಕಂಡಿದ್ದಾರೆ ನಮ್ಮ ಹಿರಿಯರು. ಹೊಟ್ಟಿಯಾಗೆ ಮೂಡಿದನೇನೋ ಮಗರಾಯ, ತೊಟ್ಟಿಲಾದೊಂದು ತೊಳೆದು ಮುತ್ತನು ಕಂಡೆ, ಹೀಗೆಲ್ಲ ಹೇಳ್ತಾ ಕಥನ ಕವನ ಮತ್ತು ಖಂಡ ಕಾವ್ಯಗಳಲ್ಲಿ ಅವ್ವನನ್ನು ಹೇಗೆ ಕಾಣ್ತಾರೆ. ಕೆರೆಗೆ ಹಾರವಾದ ಅವ್ವ ಭಾಗೀರಥಿ. ಅದ್ಭುತವಾದಂಥ ಕಥಾನಕ ಇದು. ನಡೆದ ಕಥೆಯನ್ನು ಎಷ್ಟು ಸೊಗಸಾಗಿ ಕಟ್ಟಿದ್ದಾರೆ ಅಂದರೆ, ಓದ್ತಾ ಇದ್ದ ಹಾಗೆ ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಹರಿಯುತ್ತೆ. ಹುಳಿಯಾರು ಕೆಂಚಮ್ಮ, ಡಂಬಳ ಮಲ್ಲವ್ವ, ಗರತಿ ಗಂಗವ್ವ, ಹೀಗೆ ಕಥನ ಕವನಗಳು ಮುಂದುವರಿಯುತ್ತೆ. ಹಾಗೆಯೇ ಕತೆಗಳಿಗೆ ಬಂತು ಅಂದರೆ, ಕತೆಗಳಲ್ಲಿ ಅವ್ವ ಇಬ್ಬರು ತಾಯಂದರಿಗೆ ಒಬ್ಬ ಮಗ, ನಾಯಿ ಆದರೂ ತಾಯಿ ಅಂತಕ್ಕಂಥ ಈ ಕಥೆಗಳು, ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಜಾನಪದ ಕವನಗಳು ಏನಿವೆ, ಕಥನಗಳು ಏನಿವೆ, ಅದು ಅದ್ಭುತವಾದದ್ದು.